ಇವತ್ತು ಭಾಳ ವಿಶೇಷವಾದಂಥ ದಿವಸ ರಥಸಪ್ತಮಿಯ ನಾಡಿನಾದ್ಯಂತ ಅನೇಕ ರಥಗಳು ದೇವರ ಆರಾಧನೆ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಮುನೇಶ್ವರ ಸ್ವಾಮಿ ಮತ್ತು ಗಣಪತಿಯ ಚೌಡೇಶ್ವರಿ ತಾಯಿ ಮತ್ತು ದಾಸೋಹ ಭವನದ ಏನಿವತ್ತು ಭೂಮಿ ಪೂಜೆ ಆಗಿದೆ. ಮತ್ತು ಧಾರ್ಮಿಕ ಕ್ಷೇತ್ರಗಳು ನಮ್ಮ ಭಾರತ ಇತಿಹಾಸ ಪರಂಪರೆಗಳಲ್ಲಿ ತನದಂಥ ವೈಶಿಷ್ಟ್ಯ ವಿದ್ಯಮಾನಗಳನ್ನು ಕಂಡಂಥ ದೇಶ ಭಾರತ ದೇಶ. ಮತ್ತು ಗಿಡ ಮರ ಪಕ್ಷಿ ಪ್ರಾಣಿಗಳಲ್ಲೂ ಕೂಡ ಭಗವಂತನ ಆರಾಧನೆ ಮಾಡುವಂಥದ್ದು ದೈವಿಕ ಭಾವನೆಗಳನ್ನೆಲ್ಲರೂ ಕೂಡ ಬದುಕುವಂಥ ಈ ಸಂದರ್ಭದಲ್ಲಿ ಇವತ್ತು ಮರಳನೆಲೆ ಗ್ರಾಮದಲ್ಲಿ ಅನಿರೀಕ್ಷಿತವಾಗಿ ಭಗವಂತ ಇಲ್ಲಿರುವಂಥ ಪ್ರೇರಣೆಯ ರೂಪುಗೊಂಡು ದಿನೇ ಈ ಜಾಗ ಅಭಿವೃದ್ಧಿ ಆಗ್ತಿದೆ. ಭಗವಂತನ ಅಪ್ಪಣೆಯಿಂದಲೇ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಾವು ನಿದರ್ಶನವನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ತೇನವಿನ ತೃಣದಕ್ಕೂ ನಚ್ಚಲತೆ ಅಂತ. ಭಗವಂತನ ಅಪ್ಪಣೆಯಿಲ್ಲದೆ ಒಂದು ಹುಲ್ಲು ಕಡ್ಡಿನೂ ಕೂಡ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಷ್ಟು ಜನ ಸದ್ಭಕ್ತರು ದಾನಿಗಳು ಸೇರಿಕೊಂಡು ಇಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವನ್ನು ಮಾಡಬೇಕು ಅಂತೇಳಿ ಏನಿವತ್ತು ವೇಣುಗೋಪಾಲ್ ಮತ್ತವರ ತಂಡದವರು ರವಿಯವರು ಸೇರಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪ ಈಡೇರಬೇಕಾದ್ರೆ ನಮ್ಮೆಲ್ಲರ ಸಹಕಾರ ಭಾಳ ಮುಖ್ಯ ಆಗ್ತದೆ. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರ ವಿನಶ್ಯತೆ ಅಂತ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿ ಬಂದಂಥ ಪಾಪಕರ್ಮಗಳು ಇಂಥ ಪುಣ್ಯಕ್ಷೇತ್ರದಲ್ಲಿ ನಾಶವಾಗ್ತವೆ ಅಂತೇಳಿ ನಾವು ಎರಡನ್ನು ಅರ್ಥ ಮಾಡ್ಕೋಬೇಕು. ಇಲ್ಲ ಬಿಟ್ಟು ಹೋಗ್ಬೇಕು, ಇಲ್ಲ ಕೊಟ್ಟು ಹೋಗ್ಬೇಕು. ಎರಡನ್ನಷ್ಟೇ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬದುಕು ಸಾರ್ಥಕತೆ ಆಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಮನಗಂಡು ದೇವಸ್ಥಾನ ಆದಷ್ಟು ಬೇಗ ಜೀರ್ಣೋದ್ಧಾರ ಆಗಿ ನಾವೆಲ್ಲರೂ ಕೂಡ ಅದರ ಕುಂಭಾಭಿಷೇಕವನ್ನು ಕೂಡ ಕಣ್ತುಂಬಿಕೊಳ್ಳುವಂಥ ಅವಕಾಶ ಭಗವಂತ ನಿಮ್ಮೆಲ್ಲರೂ ಕೂಡ ಕರುಣಿಸಲಿ ಅಂತೇಳಿ ಇದ್ರ ಜೊತೆಗೆ ಏನಿವತ್ತು ಇಲ್ಲಿ ಬರುವಂಥ ಭಕ್ತರಿಗೆ ಯಾತ್ರಾರ್ಥಿಗಳಿಗೆ ದಾಸೋಹ ಭವನ ಇರ್ಬೋದು ಅಥವಾ ಅತಿಥಿ ನಿಲಯಗಳನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯಕ್ಕೂ ಕೂಡ ಇವತ್ತು ಚಾಲನೆ ಆಗಿದೆ. ಇವತ್ತು ಒಳ್ಳೆಯ ದಿವಸ. ದಿನ ಎಲ್ಲರೂ ಕೂಡ ಒಂದು ಸುವರ್ಣ ಅಕ್ಷರವನ್ನು ಬರೆದಿಡುವಂಥದ್ದಿಲ್ಲ. ನಾವೆಲ್ಲರೂ ಕೂಡ ಈ ಒಂದು ಪುಣ್ಯ ಕಾರ್ಯದಲ್ಲಿ ಸಾಕ್ಷಿಯಾಗಿರುವಂಥದ್ದೇ ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಂತೇಳಿ ನಾನಾದರೂ ಕೂಡ ಭಾವಿಸಿ ಮುತ್ತರಾಜು ಮತ್ತು ಅವರೆಲ್ಲ ಕುಟುಂಬ ವರ್ಗದ ಹಿತೈಷಿಗಳಿಗೆ ಈ ದೇವಸ್ಥಾನದ ಕಾರ್ಯಗಳಲ್ಲಿ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಮಾಡ್ತಾಯಿದ್ರಿ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹರಿ ಓಂ ತತ್ಸತ್.